50 ವರ್ಷ ಇದ್ರಲ್ಲ ದೇಶದಲ್ಲಿ ನಿರಂತರವಾಗಿ. 1983ರವರೆಗೆ ಕಾಂಗ್ರೆಸ್ ಡೆಲ್ಲಿಲಿ ಆಡಳಿತ, ಇಲ್ಲೂ ಆಡಳಿತ. ಅಲ್ಲೆಲ್ಲ 1 ವರ್ಷ ಗ್ಯಾಪ್ ಬಿಟ್ಟರೆ 78ರ ಎಮರ್ಜೆನ್ಸಿ ಟೈಮಲ್ಲಿ ಏನು ತಂದ್ರಪ್ಪ ನೀವು? ಏನು ತಂದ್ರಿ? ನೀವು ಕೊಟ್ಟಿದ್ದ ಕೊಡುಗೆ ಇವತ್ತು KRS, ಅಲ್ಲಿಂದ ಹೇಮಾವತಿ, ಹಾರಂಗಿ, ಕಬಿನಿ ಜಲಾಶಯ ಕನ್ನಡ ರಾಜ್ಯದ ಜನತೆಯ ದುಡ್ಡಲ್ಲಿ ಕಟ್ಟಿದಂಥ ಜಲಾಶಯಗಳಿವು. ನೀರು ಕನ್ನಡ ನಾಡಿನಲ್ಲಿ ಹರಿತಾ ಇರ್ತಕ್ಕಂಥ ನೀರು ತುಂಬಿಸಿದ್ದು. ಇವತ್ತು ನಾವು ತಮಿಳುನಾಡು ಜೊತೆ ಇಂಥ ಒಂದು ಪರಿಸ್ಥಿತಿಗೆ ಬರಬೇಕಾದ್ರೆ ಯಾರು ಕಾರಣಕರ್ತರು? ನಿಮ್ಮ ಧ್ವನಿ ಎಲ್ಲೋಗಿತ್ತಪ್ಪ? 50 ವರ್ಷ ಇದ್ರಲ್ಲ MP ಗಳು 28ಕ್ಕೆ 28, ಕೇಂದ್ರದಲ್ಲೂ ನಿಮ್ಮದೇ ಸರ್ಕಾರ, ರಾಜ್ಯದಲ್ಲೂ ನಿಮ್ಮದೇ ಸರ್ಕಾರ. ಎಷ್ಟು ಹಣ ತಂದ್ರಿ ಕೇಂದ್ರ ಸರ್ಕಾರದಿಂದ? ದೇವೇಗೌಡರು ಇದ್ದಿದ್ದು 10 ತಿಂಗಳು ಪ್ರಧಾನಮಂತ್ರಿ. ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ತಂದು ಎಷ್ಟು ಸಾವಿರ ಕೋಟಿ ಬಂತು ಕರ್ನಾಟಕಕ್ಕೆ? ನಾವು ಕೊಟ್ಟಿದ್ದೇನು? ನೀವು 50 ವರ್ಷ ಇದ್ರೆ ನೀವೆಷ್ಟು ತಂದ್ರಪ್ಪ ದುಡ್ಡನ್ನ? ನಮ್ಮ ಜನದ ತೆರಿಗೆ ದುಡ್ಡಲ್ಲಿ ಡ್ಯಾಮ್ ಕಡ್ದು ನೀರು ನಿಲ್ಲಿಸ್ತೀವಿ, ನೀರು ಗಂಟೆ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ನೀವೇ, ಕಾಂಗ್ರೆಸ್ನವರು ಪ್ರಮುಖವಾಗಿ. ಈಗ ಮೊನ್ನೆ CAG ರಿಪೋರ್ಟ್ ನೋಡಿದ್ದೀರಾ ಬ್ರದರ್? ಎತ್ತಿನಹೊಳೆ ಪ್ರಾಜೆಕ್ಟ್ನಲ್ಲಿ ಏನೇನು ನ್ಯೂನತೆಗಳಾಗಿದೆ, ಕಳಪೆ ಗುತ್ತಿಗೆದಾರರು ಕೊಟ್ಟು ಎಷ್ಟು ಹಣ ವ್ಯರ್ಥ ಆಗಿದೆ. ಸುಮಾರು 2,900 ಚಿಲ್ಲರೆ ಕೋಟಿ ಈ ಕೆಲವು ಪಂಪ್ಗಳಿಗೆ, ಮೋಟ್ರ್ಗಳಿಗೆ ಯಾವುದಕ್ಕೋ ಖರೀದಿ ಮಾಡ್ಕೊಂಬಂದು ಇಟ್ಕೊಂಡ್ರಲ್ಲ, ಅವು ಪರಿಸ್ಥಿತಿ ಏನಾಗಿದೆ? ತೂಕಿಡಿದೋಗವೆ, ಒಂದು ಉಪಯೋಗ ಬರೋದಿಲ್ಲ. 2,900 ಕೋಟಿ ಖರ್ಚು ಮಾಡವ್ರೆ. CAG ರಿಪೋರ್ಟ್ ಇದೆ. ಜಾಣಕಿವಿಡು ಈ ಮುಖ್ಯಮಂತ್ರಿಗಳಿಗೆ. ಪಾಪ ಈಗ ಅದು ಎಂಥದ್ದು ನವಂಬರಿಗೆ ಕೊಡ್ತಾರಂತ, ಮುಂದಿನ ತಿಂಗಳು, ಈ ವರ್ಷದ ನವಂಬರಲ್ಲಿ 27 ನವಂಬರಿಗೆ ಕೊಡ್ತಾರಂತ ನೀರನ್ನ. ಎಷ್ಟು ಬಾರಿ ಹೇಳಿದ್ರು ಈ ಸರ್ಕಾರ ಬಂದ ಮೇಲೆ ಅಧಿಕಾರಕ್ಕೆ? ಎತ್ತಿನಹೊಳೆ ನೀರು ಅವರು ಫೌಂಡೇಶನ್ ಹಾಕಿದಾಗ ಹೇಳಿದ್ರು 1 ವರ್ಷದಲ್ಲೇ ಕೊಟ್ಟುಬಿಡ್ತೀವಿ ಅಂತೇಳಿ. ಆಮೇಲೆ 3 ವರ್ಷ ಅಂದರು. 8,000 ಕೋಟಿಗೆ ಅಂದಾಜು ವೆಚ್ಚ ಮಾಡಿದಂಥ ಎತ್ತಿನಹೊಳೆ ಯೋಜನೆ ಆಮೇಲೆ 13,000 ಕೋಟಿಗೆ ಹೋಯ್ತು, 23,000 ಕೋಟಿಗೆ ಹೋಯ್ತು, ಈಗ 33,000 ಕೋಟಿಗೆ ಹೋಗಿದೆ. ಅವ್ರು ಹೇಳಬೇಕಪ್ಪ, ಗೊತ್ತಿಲ್ಲ ನನಗೆ. 3 ವರ್ಷದಲ್ಲಿ ಕೂಡ 10 ವರ್ಷ ಆಗೋಯ್ತಲ್ಲ ಬರ್ತಾರೆ. ಈಗ ನೀರು ಕೊಡ್ತೀವಿ ಅಂತೇಳಿ, ಎತ್ತಿನಹೊಳೆದು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಕರೆಸ್ತೀವಿ ಅಂತೇಳಿ. ಎಲ್ಲಿದೆ ನೀರು? ಎಲ್ಲಿದೆ ನೀರು? ರಾಜ್ಯ ದಿವಾಳಿ ಎಬ್ಸಿ ಹೋಗಬೇಕು ಅನ್ನೋ ತೀರ್ಮಾನಕ್ಕೆ ಬಂದವ್ರೆ. ದಾಖಲೆಯ ಮುಖ್ಯಮಂತ್ರಿಗಳು ಬೇರೆ. ದೇವರಾಜ ಅರಸು ನಂತರ ಅತ್ಯಂತ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ದಾಖಲೆ ನಿರ್ಮಾಣ ಮಾಡಿದರು. ಆ ದಾಖಲೆನ ಈ ರಾಜ್ಯ ದಿವಾಳಿ ಮಾಡೋ ಹೋಗೋದಕ್ಕೋಸ್ಕರವಾಗಿ ಆ ದಾಖಲೆ ಮಾಡಕ್ಕೆ ಹೊರಟವ್ರೆ, ನನ್ನ ಅಭಿಪ್ರಾಯದಲ್ಲಿ. ಇಲ್ಲಿ ಸರ್ಕಾರ ಬಂದ ದಿನದಿಂದ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡಿಲ್ಲ. ಇವರ ಚಿಂತನೆ ಅವಧಿ ಏನು ಲೆಕ್ಕಾಚಾರ ಮಾಡ್ಕೊಂಡು ಕೂತರು. ಆ ಅವಧಿದೇ ಚರ್ಚೆ ಇನ್ನೂ ನಡೀತಾ ಇದೆ. ಇವತ್ತು ಯಾರು ಚರ್ಚೆ ಮಾಡಬೇಕು ಅವರು ಚರ್ಚೆ ಮಾಡ್ತಿಲ್ಲ. ಬೀದಿಲಿ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೋಗ್ಲಿ. ರಾಜ್ಯದ ಸಮಸ್ಯೆ ಬಗ್ಗೆ ಯಾರಾದರೂ ಒಬ್ರು ಚರ್ಚೆ ಮಾಡಿದ್ರ? ಮೆಕ್ಕೆಜೋಳ ಬೆಳೆದವನು ಇವತ್ತು ಮಾರಾಟ ಮಾಡೋಕ್ಕಾಗಲಿಲ್ಲ. ತೊಗರಿಬೇಳೆ ಬೆಳೆದ್ರು ಖರೀದಿ ಕೇಂದ್ರ ಇಲ್ಲ. ಹಲವಾರು ಕಡೆ ರಾಗಿ ಕೇಂದ್ರ ಇಲ್ಲ. ಅದೇನು ಚೀಲವೇ ಇಲ್ಲ ಅಂತಾರಲ್ಲ. ಖರೀದಿ ಮಾಡೋದಕ್ಕೆ ರೈತರು ಬೆಳೆದ ಬೆಳೆ ಖರೀದಿ ಮಾಡಲಿಕ್ಕೆ ಇನ್ನು ಚೀಲ ಹುಡುಕ್ತಾ ಕೂತವ್ರಂತಲ್ಲ. ಚೀಲ ತರ್ಸಕ್ಕಾಗಲಿಲ್ಲ ಇವ್ರ ಯೋಗ್ಯತೆಗೆ. ಇದು ಈ ಸರ್ಕಾರ ನಡೀತಾ ಇರೋದು. ಚೇಂಜ್ ಆಗ್ತಾರ ಬಿಡ್ತಾರ ನನಗೇನು ಗೊತ್ತು? ನಾನೇನು ಜ್ಯೋತಿಷ್ದನಲ್ಲ. ಅವ್ರ ಹೈಕಮಾಂಡ್ ತೀರ್ಮಾನ ಮಾಡ್ಕೋಬೇಕು. ನಮಗೆ ಇಲ್ಲಿ ಯಾರು CM ಆಗ್ತಾರೆ ಯಾರು ಆಗಲ್ಲ ನಮ್ಮ ಮುಖ್ಯ ಅಲ್ಲ. ಇವತ್ತು 136 ಸ್ಥಾನ ಕೊಟ್ಟರು ಜನ. ಇಲ್ಲಪ್ಪ ಒಳ್ಳೆ ಆಳ್ತಾ ಕೊಡಿ ಅಂತ. ನೀವು ಮಾಡ್ತಿರೋದೇನು? ಇವತ್ತು ನಡೀತಿರೋದೇನು ರಾಜ್ಯದಲ್ಲಿ? ದಾಖಲೆ 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 ಅಂತ ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡಿದೆ. ಅದಂಥದ್ದು ಅಬಕಾರಿ ಸಚಿವರನ್ನ ರಕ್ಷಣೆ ಮಾಡೋಕ್ಕೋಸ್ಕರಲೇ ಎಲ್ಲ ವ್ಯೂಹ ರಚನೆ ಮಾಡಿದ್ದಾರಂತಲ್ಲ ಮುಖ್ಯಮಂತ್ರಿಗಳು. ಅಬಕಾರಿ ಸಚಿವರಿಗೆ ಕೇಂದ್ರ ಸರ್ಕಾರದಿಂದ ಟಾಸ್ಕ್ ಕೊಟ್ಟಿದ್ರು ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಅಂತ ಹೇಳಿ ಪತ್ರಿಕೆಯಲ್ಲಿ ಯಾವುದೋ ನೋಡಿದೆ.
25 ಲಕ್ಷ ರೂಪಾಯಿನ ಪೊಲೀಸ್ ಅಧಿಕಾರಿಯರ ಲೋಕಾಯುಕ್ತನ ರೆಡ್ ಹ್ಯಾಂಡ್ ಆಗಿ ಹಿಡಿದು 3 ಜನ ಅಧಿಕಾರಿಗಳು ಯಾವ ದಾಖಲೆ ಕೊಡ್ಬೇಕ್ರಿ? ಅವತ್ತು ಆ 25 ಲಕ್ಷ ಸಮೇತ ಹಿಡಿದಾರಲ್ಲ ಅಧಿಕಾರಿಗಳನ್ನ, ಮಧ್ಯರಾತ್ರಿ 2 ಗಂಟೆವರೆಗೂ ಏನೇನು ನಾಟಕ ಆಡಿದ್ರಿ? ಯಾವ ಹಾಸ್ಪಿಟ್ಲಿಗೆ ಸೇರಿಸೋದಕ್ಕೆ ಆ ಅಧಿಕಾರಿನ ಪ್ರಯತ್ನ ಪಟ್ಟು ಆಸ್ಪತ್ರೆ ಡಾಕ್ಟ್ರು ಅಯ್ಯೋ ಇಲ್ಲಪ್ಪ ನಮ್ಮ ಕುತ್ತಿಗೆ ಬರುತ್ತೆ ಅಂತ ಹೇಳಿ ಆಸ್ಪತ್ರೆ ಸೇರಿಸ್ಕೊಳ್ಳದೆ ಹೋದ್ಮೇಲೆ ಮಧ್ಯರಾತ್ರಿಲಿ ಆಗ ಏನೇ ಡ್ರಾಮಾ ಮಾಡಿದ್ರಿ ಗೊತ್ತಿಲ್ವಾ ನನಗೆ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.